ನೆಕ್ಸ್ಟ್ ವಚನಗಳು ನೋಡ್ರಿ. ವಚನ ಎಂದರೆ ಎಣಿಕೆ ಎಂದರ್ಥ. ವಸ್ತು ಅಥವಾ ವ್ಯಕ್ತಿಗಳನ್ನು ಎಣಿಸುವಾಗ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಂದು ಎಣಿಸಿ ಒಂದಕ್ಕಿಂತ ಹೆಚ್ಚಾದರೆ ಎಷ್ಟು ಎಂದು ನಿರ್ಧರಿಸುತ್ತೇವೆ. ಹೀಗೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳೇ ಏಕವಚನ. ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವ ಪದಗಳೇ ಬಹುವಚನ. ನೋಡು, ನಿಮಗೆ ನಾನು ಆಲ್ರೆಡಿ ಕಲಿಸಿದ್ದೆ. ಏನಪ್ಪ ಅಂದ್ರೆ ವಚನಗಳಲ್ಲಿ ಎಷ್ಟು ಪ್ರಕಾರ ಅಂದರೆ 2. ಒಂದು ಏಕವಚನ, ಒಂದು ಬಹುವಚನ. ಏಕವಚನ ಅಂದ್ರೇನು? ಒಂದು ವಸ್ತು ಅಥವಾ ಒಂದಕ್ಕಿಂತ ಹೆಚ್ಚು ಒಂದೇ ವಸ್ತುವನ್ನು ಸೂಚಿಸೋಕೆ ನಾವೇನಂತೀವಿ? ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಸೂಚಿಸುವ ಪದಗಳಿಗೆ ಏಕವಚನ ಅಂತಾರ. ಒಂದಕ್ಕಿಂತ ಹೆಚ್ಚು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳಿಗೆ ನಾವೇನಂತೀವಿ? ಬಹುವಚನ ಅಂತ ಕರಿತೀವಿ. ಉದಾಹರಣೆ ನೋಡಿಲಿ, ಏಕವಚನದ ನಾಮ ಪ್ರಕೃತಿಗಳಿಗೆ ಅರು, ಅವುಗಳು, ಅಂದಿರು ಇತ್ಯಾದಿ ಬಹುವಚನ ಸೂಚಕಗಳು ಸೇರಿ ಬಹುವಚನ ಪದಗಳಾಗುತ್ತೆ. ಉದಾಹರಣೆ: ರಾಜ ಪ್ಲಸ್ ಅರು ರಾಜರು, ಮರ ಪ್ಲಸ್ ಗಳು ಮರಗಳು, ರಾಣಿ ಪ್ಲಸ್ ಅರು ರಾಣಿಯರು, ನೀನು ಪ್ಲಸ್ ಉ ನೀವು, ಅಣ್ಣ ಪ್ಲಸ್ ಅಂದಿರು ಅಣ್ಣಂದಿರು. ಏಕವಚನಕ್ಕೆ ಮುಂದೆ ಅರು, ಗಳು, ಅರು, ಉ, ಅಂದಿರು ಇವೆಲ್ಲ ಪ್ರತ್ಯಯಗಳು ಹತ್ತಿ ಏನಾಗ್ತಾವು? ಬಹುವಚನ ಆಗ್ತಾವು. ಇನ್ನು ವಾಕ್ಯಗಳು ಕೊಟ್ಟಾರ. ಮಾತು ಪದಗಳಿಂದ ಆರಂಭವಾಗುತ್ತದೆ, ಆದರೆ ಅದು ವಿಕಾಸಗೊಳ್ಳುವುದು ವಾಕ್ಯಗಳ ಮೂಲಕ. ಹಾಗಾಗಿ ಪದಗಳ ಅರ್ಥ ಸಮೂಹವೇ ವಾಕ್ಯ. ಹಾಗೆಂದ ಮಾತ್ರಕ್ಕೆ ಅದೊಂದು ಪದಗಳ ಗುಂಪು ಎಂದು ಹೇಳಲಾಗದು. ಆ ಪದಗಳು ಒಂದು ನಿರ್ದಿಷ್ಟ ರೀತಿಯ ಅರ್ಥವತ್ತಾದಾಗ ಜೋಡಣೆಯಾದಾಗ ಮಾತ್ರ ವಾಕ್ಯ ಎನಿಸಿಕೊಳ್ಳುತ್ತದೆ. ವಾಕ್ಯಗಳು ಎದರಿಂದ ಕೂಡಿರ್ತಾರಪ್ಪ ನೋಡಿಲೆ? ಶಬ್ದಗಳು ಇದರಿಂದ ಕೂಡಿರ್ತಾವು, ಅಕ್ಷರಗಳಿಂದ ಕೂಡಿರ್ತಾವು. ಹೌದಿಲ್ಲ? ಅಕ್ಷರಗಳಿಂದ ಶಬ್ದ ಆಗ್ತಾವು, ಶಬ್ದಗಳಿಂದ ಏನಾಗ್ತಾವು? ಇಲ್ಲಿ ವಾಕ್ಯಗಳಾಗ್ತಾವು. ಆದ್ರೆ ಆ ಶಬ್ದಗಳನ್ನು ಏನು ಮಾಡ್ಬೇಕು? ನಾವು ಕ್ರಮವಾಗಿ ಜೋಡಿಸಬೇಕು. ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಿಸಿದಾಗ ಏನಾಗ್ತದೆ? ವಾಕ್ಯ ಆಗ್ತದೆ. ಉದಾಹರಣೆಗೆ ವಾಕ್ಯ ಗಮನಿಸಿ ನೋಡ್ರಿ. ಜಿಂಕೆ ಹುಲ್ಲನ್ನು ತಿಂದಿತು, ಕೃಷ್ಣ ಧೇನುಕಾಸುರನನ್ನು ಕೊಂದ. ಈ ಎರಡೂ ವಾಕ್ಯಗಳು ಸಂಪೂರ್ಣ ಅರ್ಥವನ್ನು ಕೊಡುತ್ತವೆ. ಆದರೆ ಪ್ರತಿಯೊಂದು ವಾಕ್ಯದಲ್ಲಿರುವ ಯಾವುದಾದ್ರೂ ಒಂದು ಪದ ಇಲ್ಲವಾದಲ್ಲಿ ಈ ವಾಕ್ಯ ಅರ್ಥಪೂರ್ಣವಾದ ಅರ್ಥ ಕೊಡದೆ ಪ್ರಶ್ನೆ ಮೂಡುವಂತೆ ಮಾಡುತ್ತದೆ. ನೋಡು, ಈಗ ಜಿಂಕೆ ಹುಲ್ಲನ್ನು ತಿಂದಿತು, ಇದು ಕರೆಕ್ಟ್ ಅದ ವಾಕ್ಯ. ಅಕಸ್ಮಾತ್ ಜಿಂಕೆ ತಿಂದಿತು ಅಂದ್ರೆ ಏನಾಗ್ತದೆ? ಇದು ವಾಕ್ಯ ಆಗಂಗಿಲ್ಲ. ಅಥವಾ ಜಿಂಕೆ ಹುಲ್ಲನ್ನು ಅಂದ್ರೂ ವಾಕ್ಯ ಆಗಂಗಿಲ್ಲ. ಕೃಷ್ಣ ಧೇನುಕಾಸುರನನ್ನು ಕೊಂದ. ಯಾರನ್ನು ಕೊಂದ? ಧೇನುಕಾಸುರನನ್ನು. ಬರೀ ಕೃಷ್ಣ ಕೊಂದ ಅಂದ್ರೆ ತಪ್ಪು ಆಗ್ತದೆ ಸೆಂಟೆನ್ಸ್. ಅಂದ್ರೆ ಯಾರನ್ನು ಕೊಂದ ಹಿಂಗೆ. ಅಥವಾ ಕೃಷ್ಣ ಧೇನುಕಾಸುರನನ್ನು ಅಂತ ಬರೆದ್ರೂ ತಪ್ಪಾಗ್ತದೆ. ಈ ರೀತಿಯಾಗಿ ಉದಾಹರಣೆ: ಮೊದಲ ವಾಕ್ಯದಲ್ಲಿರುವ ಜಿಂಕೆ ಪದ ಇಲ್ಲವಾದರೆ ಹುಲ್ಲನ್ನು ತಿಂದಿದ್ದು ಯಾವುದು ಎಂಬ ಪ್ರಶ್ನೆ ಮೂಡುತ್ತದೆ. ಹುಲ್ಲನ್ನು ಪದ ಇಲ್ಲವಾದರೆ ಜಿಂಕೆ ಏನನ್ನು ತಿಂದಿತು ಎಂಬ ಪ್ರಶ್ನೆ ಮೂಡುತ್ತದೆ. ತಿಂದಿತು ಪದ ಇಲ್ಲವಾದರೆ ಜಿಂಕೆ ಹುಲ್ಲನ್ನು ಏನು ಮಾಡಿತು ಎಂಬ ಪ್ರಶ್ನೆ ಮೂಡುವಂತೆ ಮಾಡುತ್ತದೆ. ಈ ರೀತಿಯಾಗಿ ಇಲ್ಲಿ ಜಿಂಕೆ ಎಂಬುದು ಕರ್ತೃಪದ, ಹುಲ್ಲು ಎಂಬುದು ಕರ್ಮಪದ, ತಿಂದಿತು ಎಂಬುದು ಕ್ರಿಯಾಪದ. ಅರ್ಥಪೂರ್ಣ ವಾಕ್ಯ ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದಗಳು ವ್ಯವಸ್ಥಿತವಾಗಿ ಕೂಡಿರುವ ಪದ ಸಮೂಹ. ಆದರೆ ಕೆಲವು ಕ್ರಿಯಾಪದಗಳು ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಅಂಥ ಕ್ರಿಯಾಪದ ಜೊತೆಗೆ ಕರ್ತೃಪದ ಇದ್ದರೆ ಅರ್ಥಪೂರ್ಣ ವಾಕ್ಯವಾಗುತ್ತದೆ. ಈ ರೀತಿಯಾಗಿ ಕೆಲವೊಂದು ಕಡೆ ಏನಾಗ್ತದೆ? ಕರ್ಮಪದ ಇರಂಗಿಲ್ಲ, ಅದು ಕ್ರಿಯಾಪದ ಮಾತ್ರ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗುತ್ತೇನೆ ಅಂದ್ರೆ ನಾನು ಹೋಗುತ್ತೇನೆ, ಈಗ ಹೋಗುತ್ತೇನೆ ಕ್ರಿಯಾಪದ, ಆದರೆ ಇಲ್ಲಿ ಕರ್ಮಪದ ಇರುವುದಿಲ್ಲ. ಇದು ತಪ್ಪಲ್ಲ. ಅದಕ್ಕೇನು ವಾಕ್ಯ ಆಗ್ಬೇಕಾದ್ರೆ ಕರ್ತು ಕರ್ಮ ಕ್ರಿಯಾಪದ ಇರಬೇಕು. ಒಂದೊಂದು ಸಲ ಏನಾಗ್ತದೆ? ಕರ್ಮಪದ ಇರುವುದಿಲ್ಲ. ಇನ್ನು ಅಭ್ಯಾಸ ಚಟುವಟಿಕೆ ನೋಡ್ರಿ. ಲಿಂಗದ ವಿಧಗಳು ಯಾವುವು? ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ. ವಾಕ್ಯ ಅಂದರೆ ನೀವೆಲ್ಲ ಅವನ್ನೆಲ್ಲ ಬರೀರಿ. ಆಮೇಲೆ ಪ್ರಾಯೋಗಿಕ ಭಾಷಾಭ್ಯಾಸ ಅದ, ಇದು ನಿಮ್ಗೆ ಹೋಮ್ವರ್ಕ್ ಅದ. ಇವನ್ನೆಲ್ಲ ಏನು ಮಾಡ್ರಿ? ನೀವು ಮಾಡಿ. ಮೊದಲೇದು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳನ್ನು ವರ್ಗೀಕರಿಸಿ ಅಂತದ. ಆಮೇಲೆ ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಅಂತದ. ಆಮೇಲೆ ಕೊಟ್ಟಿರುವ ವಾಕ್ಯದಲ್ಲಿರುವ ಕರ್ಮ, ಕ್ರಿಯಾ ಮತ್ತು ಕರ್ತ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಅದ. ಇದನ್ನೆಲ್ಲ ಏನು ಮಾಡ್ರಿ? ನೀವು ಮಾಡಿರಿ.